ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾನು ಮೂಲತಃ ಬಂದು ಕೊಟ್ಟೂರಿನವನು, ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನವನು. ಇದು ನನ್ನ ಮೊದಲನೇ ಪಾದಾರ್ಪಣೆ ಯೂಟ್ಯೂಬ್ ಚಾನಲ್ಗೆ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ. ಇದನ್ನು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಮೊದಲನೇದಾಗಿ ತಮ್ಮಲ್ಲಿ ನೋಡಿರ್ತೀರ, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕಂತಂದರೆ ಏನು ಮಾಡಬೇಕು ಅಂತಲೇ ಇವತ್ತು ವಿಡಿಯೋ ಇರೋದು, ಆಯಿತಾ? ಅದು ಒಂದೆರಡು ಟಿಪ್ಸ್ ಹೇಳ್ತೀನಿ, ಫಾಲೋ ಮಾಡಿ. 30 ದಿನದಲ್ಲಿ ಚೇಂಜಸ್ ಕಂಡಿಲ್ಲ ಅಂತಂದರೆ ನೋಡ್ತೀರಿ, ಚೇಂಜಸ್ ಆಗೇ ಆಗುತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತೀರ. ಮೊದಲನೇದು ಏನು ಹೇಳ್ತೀನಿ ಅಂದರೆ, ಬೆಳಗ್ಗೆ ಎದ್ಕೊಳ್ಳೆ ಏನರಪ್ಪ, ಬೆಳಗ್ಗೆ ಎದ್ಕೊಳ್ಳೆ ಏನು ಮಾಡ್ತೀರ? ಹಿಂಗೋಗುತ್ತೆ ಕೈ, ಹೋಗೋದು, ಫೋನ್ ತಗೊಳೋದು, ಹಕ್ಕು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್, ಫುಲ್ಲು ಉಜ್ಜು. ಬೆಳಿಗ್ಗೆನೇ ಬ್ರೈನ್ ಸೈನ್ಸ್ ಎಲ್ಲ ಅವಾಗಿನ ಆ್ಯಕ್ಟಿವ್ ಆಗಿರುತ್ತೆ. ನಿದ್ದೆಯಿಂದ ಎದ್ದಿರ್ತೀರ. ಅವಾಗ ಹೆಂಗಿರ್ಬೇಕು ಮನಸ್ಥಿತಿ ಅಂತಂದರೆ, ಶಾಂತವಾಗಿರ್ಬೇಕು. ಶಾಂತವಾಗಿದ್ದಾಗ ಏನಾಗುತ್ತೆ, ಹೊಸ ಚೈತನ್ಯ ಬರುತ್ತೆ ಏನಾದ್ರು ಮಾಡೋಕ್ಕೆ. ನೀವು ತಗೊಂಡು ಫೋನ್ ನೋಡ್ತಿದ್ದೀರಿ ಅಂತಂದರೆ ಒಂಥರ ಹಿಂಸೆ ಫೋನ್ಗೆ. ಬ್ರೈನ್ ಸೈನ್ಸ್ ಎಲ್ಲ ಏನಾಗುತ್ತೆ, ಫುಲ್ ಆ್ಯಕ್ಟಿವೇಟ್ ಆಗಿ ಹಿಂಸೆ ಆಗಿಬಿಡುತ್ತೆ. ಬೆಳಿಗ್ಗೆ ಹಂಗೆ ಆಗಬಾರ್ದು. ನಮ್ಮ ಹಿರಿಯರು ದೊಡ್ಡವರೆಲ್ಲ ಹೇಳ್ತಾರೆ, ಏನಂತ ಹೇಳ್ತಾರೆ, ಬೆಳಿಗ್ಗೆ ಜಗಳ ಆಡ್ಬೇಡ, ಬೆಳಿಗ್ಗೆ ಏನು ನಿಂದು ಅಂತ ಎಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಏನಪ್ಪ ನಿಂದು ಬೆಳಗ್ಗೆನೇ ಶುರು ಮಾಡಿಬಿಟ್ಯಾ ಯಾಕಂತಾರೆ? ಈ ಮಾತನ್ನಕ್ಕೇನು ಕಾರಣ ಅವ್ರಿಗೆ ಗೊತ್ತು. ಬೆಳಿಗ್ಗೆ ಮನಸ್ಥಿತಿ ಮನಸ್ಸೊಳಗೆ ಏನು ಯೋಚನೆ ಮಾಡ್ತೀವೋ, ಹೆಂಗಿರ್ತೀವೋ ಹಂಗಿರುತ್ತೆ ದಿನಪೂರ್ತಿ ಅಂತ, ಆಯಿತಾ? ದಿನಪೂರ್ತಿ ಚೆನ್ನಾಗಿರ್ಬೇಕಂತಂದರೆ ಈಗ ಒಂದು ಟಿಪ್ಸ್ ಹೇಳ್ತೀನಿ. ಒಂದು ಡೈರಿ ತಗೊಳ್ಳಿ, ಏನು ಬೇಡ, ಒಂದು ಬುಕ್ ತಗೊಳ್ಳಿ, ಬರೀರಿ. ನೀವು ಏನು ಬರಿಬೇಕು ಅಂತಂದರೆ, ಇವತ್ತು ನಾ ಏನು ಮಾಡಬೇಕು, ಏನು ಮಾಡಬಾರ್ದು, ನಿನ್ನೆ ದಿನ ಹೆಂಗಿತ್ತು, ನಾಳೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ಬರೀರಿ, ಆಯಿತಾ? ಬುಕ್ ಮುಚ್ಚಿಡಿ, 10 ನಿಮಿಷ ಧ್ಯಾನ ಮಾಡಿ. 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 10 ನಿಮಿಷ ಧ್ಯಾನ ನಿಮ್ಮ ಜೀವನ ಹೆಂಗೆ ಬದಲಾವಣೆ ತರುತ್ತೆ ಅಂತಂದರೆ, 10 ನಿಮಿಷ ಮಾಡ್ತೀರಾ ಫಸ್ಟು, ನಿಮಗೆ ಆಗಲೇ ಒಂದೊಂದ್ಸಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇನ್ನೊಂದು ನಿಮಿಷ ಮಾಡ್ತೀರಾ ಎಕ್ಸ್ಟ್ರಾ. ಹಂಗೆ ಮಾಡ್ತಾ ನೆಮ್ಮದಿಯಾಗಿ, ಹಂಗೆ ಧ್ಯಾನ ಮಾಡೋದು, ನಿದ್ದೆ ಮಾಡೋದು ಬೇರೆ, ಧ್ಯಾನ ಮಾಡೋದು ಬೇರೆ, ಅರ್ಥ ಆಯ್ತಾ? ನಿದ್ದೆ ಧ್ಯಾನ ಎರಡೂ ಬೇರೆ. ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ, ಕಾನ್ಸಂಟ್ರೇಷನ್ ಅಂತಾರಲ್ಲ ಅದು ಬರುತ್ತೆ, ಆಯಿತಾ? ಅದು ಆಯಿತಾ? ಅದಾದಮೇಲೆ ಏನು ಮಾಡ್ತೀರಾ? ನೆಕ್ಸ್ಟು ಎದ್ದು ಹೋಗಿ ಮುಖ ತೊಳಿಬೇಕು. ಮುಖ ತೊಳೆದು ಡೈಲಿ ನಿಮ್ದು ಏನು ರೋಟೀನ್ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡಿದರೆ ನಿಮ್ಮ ದಿನಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಫೋನ್ ಬಿಟ್ಟಾಕಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆಗ ನಿಮಗೆ ಒಂದು ಅನಿಸುತ್ತೆ, ಹೆಂಗೆ, ಹೌದಲ್ಲಪ್ಪ ಹಿಂಗಿದ್ದೆ, ದಿನಗಳು ಹಿಂಗಿದ್ವು, ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿ ಫೀಲ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ನಿಮಗೆ ಮೋಟಿವೇಶನ್ ವೀಡಿಯೋಸ್ ಆಗಲಿ, ಏನಾದರೂ ಒಂದು ನಿಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಮಾಡಿ. ಈ ವಿಡಿಯೋ ನೋಡೋಕ್ಕೆ ಬಂದಿದ್ದೀರಾ, ಇಲ್ಲಿ ತನಕನೂ ನೋಡಿದ್ದೀರಾ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡಿ. ಥ್ಯಾಂಕ್ ಯು.